ಡಿ ಡಿ ಒ ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಸೈನ್ ಇನ್ ಬಟನ್ ಕ್ಲಿಕ್ ಮಾಡ್ತಾರೆ. ಡಿ ಡಿ ಒ ತಮ್ಮ ಮೇನ್ ಪೇಜ್ನಲ್ಲಿ ವರ್ಕ್ ಫ್ಲೋ, ವರ್ಕ್ ಲಿಸ್ಟ್ ಪಾತನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾರೆ. ಡಿ ಡಿ ಒ ವರ್ಕ್ ಲಿಸ್ಟ್ ಓಪನ್ ಆಗುತ್ತೆ. ಇದರಲ್ಲಿ ಸೂಪರಿಂಟೆಂಡೆಂಟ್ ಕ್ರಿಯೇಟ್ ಮಾಡಿ ಕಳಿಸಿರೋ ಡಾಕ್ಯುಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾರೆ. ಇಲ್ಲಿ ನೋಡಿ ಸರ್ವಿಸ್ ಪ್ರೊವೈಡರ್ ಮಾಸ್ಟರ್ ಅಂತ ಇದೆಯಲ್ಲ, ಈ ಹೈಪರ್ ಲಿಂಕ್ ಮೇಲೆ ಡಿ ಡಿ ಅವ್ರು ಕ್ಲಿಕ್ ಮಾಡ್ತಾರೆ. ಸೂಪರಿಂಟೆಂಡೆಂಟ್ ಕ್ರಿಯೇಟ್ ಮಾಡಿರೋ ಸರ್ವಿಸ್ ಪ್ರೊವೈಡರ್ ಮಾಸ್ಟರ್ನ ರಿಕ್ವೆಸ್ಟ್ನ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಸೂಪರಿಂಟೆಂಡೆಂಟ್ ಕ್ರಿಯೇಟ್ ಮಾಡಿರೋ ಡೀಟೇಲ್ಸ್ನ ವೆರಿಫೈ ಮಾಡ್ತಾರೆ. ಎಲ್ಲ ಸರಿ ಇದ್ದಲ್ಲಿ ಅಪ್ರೂವ್ ಮಾಡ್ತಾರೆ ಡಿ ಡಿ ಅವರು. ಇಲ್ಲಾಂದರೆ ಏನಾದರೂ ತಪ್ಪಿದ್ದಲ್ಲಿ ಅವರು ರಿಟರ್ನ್ ಮಾಡ್ತಾರೆ. ಇಲ್ಲ ಈ ಫೈಲ್ನ ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ಕ್ಲೋಸ್ ಮಾಡ್ಬೋದು. ಸೊ ಇವಾಗ ಎಲ್ಲ ಸರಿ ಇದ್ದಲ್ಲಿ ಸರ್ವಿಸ್ ಪ್ರೊವೈಡರ್ ಮಾಸ್ಟರ್ ಕ್ರಿಯೇಟ್ ರಿಕ್ವೆಸ್ಟ್ ಅಂತ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಡಿ ಡಿ ಆದವರು ಇದನ್ನು ವೆರಿಫೈ ಮಾಡಿ ಇನ್ ಕೇಸ್ ಇದು ತಪ್ಪಿತ್ತಂದರೆ ಅವರು ಈ ಫೈಲ್ನ ವೆರಿಫೈಯರ್ಗೆ ರಿಟರ್ನ್ ಮಾಡ್ಬೋದು, ಇಲ್ಲ ರಿಜೆಕ್ಟ್ ಮಾಡ್ಬೋದು, ಇಲ್ಲ ಕ್ಲೋಸ್ ಮಾಡ್ಬೋದು. ಇಲ್ಲ ಎಲ್ಲ ಸರಿ ಇದ್ದಲ್ಲಿ ಡಿ ಡಿ ಒ ಆದವರು ಈ ಫೈಲ್ನ ಅಪ್ರೂವ್ ಮಾಡ್ತಾರೆ. ಸೊ ಇವಾಗ ಡಿ ಡಿ ಅವರು ಎಲ್ಲ ಸರಿ ಇದ್ದಲ್ಲಿ ಅಪ್ರೂವ್ ಮಾಡ್ತಾರೆ. ನಿಮಗೆ ಒಂದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಡೂ ಯು ವಾಂಟ್ ಟು ಅಪ್ರೂವ್ ದ ಫೈಲ್? ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಫೈಲ್ ಸಕ್ಸಸ್ಫುಲಿ ಅಪ್ರೂವ್ಡ್ ಅಂತ ನಿಮಗೆ ಮಾಹಿತಿ ಬರುತ್ತೆ, ಡಿಸ್ಪ್ಲೇ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಸೂಪರಿಂಟೆಂಡೆಂಟ್ ಕಳಿಸಿರೋ ಫೈಲ್ನ ಡಿ ಡಿ ಒ ಆದವರು ಅಪ್ರೂವ್ ಮಾಡಿದ್ದಾರೆ.